ನಮ್ಮ ಇಲ್ಲಿ ಮಂಗಳೂರಲ್ಲಿ ಬಂದು ಸುಮ್ಮನೆ ಒಂದು ವೇದಿಕೆಯಲ್ಲಿ ಇಂದು ಹುಡುಗರು ಎಲ್ಲ ಮುಸ್ಲಿಂ ಯುವಕರನ್ನು ಮದುವೆ ಮುಸ್ಲಿಂ ಯುವತಿಯರನ್ನು ಮದುವೆ ಆಗಬೇಕು ಅಂತ ಹೇಳಿ ಏನೋ ಕಾಂಟ್ರವರ್ಸಿ ಮಾಡಿ ಇನ್ನೂ ಮುಸ್ಲಿಂ ಮಾಡಲಿಕ್ಕೆ ಪ್ರಚೋದನೆ ಕೊಡ್ತಾರೆ ಅಂತ ಹೇಳಿದ್ರೆ, ಹಾಗಾದ್ರೆ ಸೌಜನ್ಯನ ಹೋರಾಟವನ್ನು ಹತ್ತಿಕ್ಕಲಿಕ್ಕೆ ನೋಡೋದಲ್ಲ ಇವರು. ಸಮೀರ್ ಎಲ್ಲಿ ತಪ್ಪು ಮಾತಾಡಿದ್ದಾನೆ? ಹೌದೌದು, ಸಮೀರ್ ಎಲ್ಲಿ ತಪ್ಪು ಮಾತಾಡಿದ್ದಾನೆ? ಸಮೀರ್ ಹೇಳಿರುವಂತದ್ದು ಹಿಂದೂಗಳ ದೇವಸ್ಥಾನವನ್ನು ಬೇರೆ ಯಾರು ಒಳಗೆ ಹಾಕೊಂಡಿದ್ದಾರೆ ಅಂತ ಹೇಳಿದ್ದಾನೆ. ಹೌದು, ಅದನ್ನು ನಾವು ಹೇಳ್ತೇವೆ, ಒಳಗೆ ಹಾಕೊಂಡಿದ್ದಾರೆ. 100 ವರ್ಷ ಆಯ್ತು. ಹಿಂದೂ ದೇವಸ್ಥಾನ ಇವತ್ತು ಜೈನರ ಪಾಲಾಗಿದೆ. ಒಂದು ವಿಶ್ವ ಹಿಂದೂ ಪರಿಷತ್, ನಾವು ಹಿಂದೂಗಳು ಅಂತ ಹೇಳಿದ ಮೇಲೆ ವಿಶ್ವ ಹಿಂದೂ ಪರಿಷತ್ತಿನ ಕೆಲಸ ಏನು? ರಾಮನವಮಿ ಯಾವಾಗ? ಇನ್ಯಾವ ರಾಮನವಮಿ? ಇನ್ನು ಯಾವ ರಾಮನವಮಿ? ಹಾಗಾದ್ರೆ ರಾಮ ಎಷ್ಟಿದ್ದಾನೆ? ರಾಮನವಮಿ ಮೊನ್ನೆ 6 ತಾರೀಕಿಗೆ ಆಗಿದೆ. ಈಗ ರಾಮನವಮಿ ಮಾಡಿ ಸುಮ್ಮನೆ ಇಲ್ಲಾದ್ರೆ ಉದ್ದೇಶಪೂರ್ವಕ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಮಾಡಿದ್ರೆ ಅದನ್ನು ಎದುರಿಸುವಂತ ಶಕ್ತಿ ನಮ್ಮ ಹತ್ರ ಇದೆ, ಖಂಡಿತ ಇದೆ. ಅದನ್ನು ಎದುರಿಸ್ತೇವೆ. ಆ MB ಪುರಾಣಿಕ್ ಅಂತ ಹೇಳಿ ವಿಶ್ವ ಹಿಂದೂ ಪರಿಷತ್ ಒಬ್ಬ ಇದ್ದ, ಈಗ ಅವನೊಂದು ತೆಗೆದು ಸೈಡ್ಗೆ ಹಾಕಿದ್ದಾರೆ ಅಂತ ಕಾಣ್ತದೆ. ಇವರಿಗೆ ಅತ್ಯಾಚಾರಿಗಳ ಜೊತೆಯಲ್ಲಿ ಸೇರಿಸ್ಕೊಂಡಂತ ಒಂದು ಇಲ್ಲಿಯ ಬಜರಂಗದಳ ವಿಶ್ವ ಹಿಂದೂ ಪರಿಷತ್. ನಮ್ಗೇನು ವಿಶ್ವ ಹಿಂದೂ ಪರಿಷತ್ಗೆ ಮತ್ತು ಬಜರಂಗದಳದವರಿಗೆ ಏನು ಸಂಘಟನೆ ಜನ ಸೇರಿಸೋದು ಅಂತ ಹೇಳಿ, ನಮಗೂ ಕೂಡ ಸೌಜನ್ಯ ಹೋರಾಟಗಾರರು, ನಮ್ದು ಕೂಡ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಇದೆ, ನಮ್ದು ಕೂಡ ಸಾಮಾಜಿಕ ಕಳಕಳಿ ಇರುವಂತ ಒಂದು ಕಾರ್ಯಕರ್ತರು. ನಾವು ಕೂಡ ಯೋಚನೆ ಮಾಡಿದ್ರೆ ಅದಕ್ಕೆ ಜಾಸ್ತಿ ಸಮಯ ಬೇಕು ಅಂತ ಇಲ್ಲ. ಎಲ್ಲ ಕೇಳಿ ಒಂದ್ಸಲ ಫೋನ್ ಮಾಡಿ, ಸಣ್ಣ ಪಂಪಲ್ದು ಫೋನ್ ನಂಬರ್ ಇದ್ರೆ ನೀವು ಸೌಜನ್ಯನ ಪರ ಹೋರಾಟ ಯಾಕೆ ಮಾಡಲಿಲ್ಲ? ಬಜರಂಗದಳದ್ದು ಶಾಟನೂ ಅಲ್ಲ ಅವನು, ವಿಶ್ವ ಹಿಂದೂ ಪರಿಷತ್ತಿದ್ದು ಶಾಟನೂ ಅಲ್ಲ ಅವನು. ಯಾರು ಅವನು? ಬೆಂಗಳೂರಲ್ಲಿ ಮುಸಲ್ಮಾನರ ಬಿಲ್ಡಿಂಗ್ ಅಲ್ಲಿ ಟಾಯ್ಲೆಟ್ ತೊಳಿತಾನೆ. ಇಲ್ಲಿ ಬಜರಂಗದಳ ವಿಶ್ವ ಹಿಂದೂ ಪರಿಷತ್ ಅಂತ ಹೇಳ್ತಾರೆ. ಅವ್ರಿಗೆ ಬದುಕಬೇಕಾದ್ರೆ ಅವರ ಬಿಲ್ಡಿಂಗ್ ಅಲ್ಲಿ ಗುತ್ತಿಗೆಗೆ ಕೆಲಸಕ್ಕೆ ಇರೋದು ಅವನು. ಅದೇ ಬಿಲ್ಡಿಂಗ್ ಇದ್ದು ಆ ಮುಸಲ್ಮಾನರ ಬಿಲ್ಡಿಂಗ್ ಇದ್ದು ಕೆಲಸ ಆಗ್ತದೆ, ಅವನಿಗೆ ಹೊಟ್ಟೆ ತುಂಬಿಸ್ಲಿಕ್ಕೆ ಆಗ್ತದೆ. ಇಲ್ಲಿ ಬಜರಂಗದಳ ವಿಶ್ವ ಹಿಂದೂ ಪರಿಷತ್ ಅಂತ ಹೇಳ್ತಾನೆ ಅವನು. ಸಭೆಗೆ ಹೋಗೋ ಉದ್ದ ನಾಮ ಹೇಳ್ಕೊಳ್ತಾರೆ, 1/4 kg ಕುಂಕುಮ ಬೇಕಾಗ್ತದೆ ಅವರಿಗೆ, ಪಾಪಿಗಳಿಗೆ. ಇದು ದುರುದ್ದೇಶ ಪೂರ್ವಕ ಮಾಡ್ತಿದ್ರೆ ಮುಂದಿನ ದಿನಗಳಲ್ಲಿ ವಿಶ್ವ ಹಿಂದೂ ಪರಿಷತ್ತನ್ನು ಕೂಡ ನಾವು ಎದುರು ಹಾಕುತ್ತೇವೆ. ನೀವು ನಿಮ್ಮ ಕೆಲಸ ಮಾಡಿ, ನಾವು ನಮ್ಮ ಕೆಲಸ ಮಾಡ್ತೇವೆ ಅಂತ. ಮತ್ತೆ ಇವನು ಪುನೀತ್ ಕೆರೆಯಲ್ಲಿ ಅವನೊಬ್ಬ ಪಿಂಪು. ಅವನು ಒಂದು ಅಪ್ಪನಿಗೆ ಹುಟ್ಟಿದ್ದಲ್ಲ, ಅವನ ತಾಯಿಗೆ 2 ಗಂಡ ಇತ್ತು ಅಂತ ಹೇಳಿ ಇಡೀ ಲೋಕಕ್ಕೆ ಗೊತ್ತಿದೆ. ಒಂದು ಹಣೆ ಬರ ಒಂದು. ಪುನೀತ್ ಕೆರೆಯಲ್ಲಿ ಮಾತ್ರ ಬಂದ್ರೆ ಮಾತ್ರ ಕೈಕಾಲು ಮುರ್ಕೊಂಡು ಹೋಗ್ತಾನೆ ಅಷ್ಟೇ.